ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ದರ್ಶನ್ ಹೇಳಿಕೆಯನ್ನ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ದಾಖಲು ಮಾಡಿದ್ದಾರೆ. ಇಂದು ಅನಿರೀಕ್ಷಿತವಾಗಿ ಜೈಲಿಗೆ ಭೇಟಿ ನೀಡಿದ್ದ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಜೈಲಿನಲ್ಲಿ ಇರುವ ಸೌಲಭ್ಯಗಳನ್ನು ಪರಿಶೀಲನೆ ಮಾಡಿದರು. ವರದರಾಜು ಬಿ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿದರು. ಆರೋಪಿ ದರ್ಶನ್ ಇರುವ ಬ್ಯಾರಕ್ಗೆ ಭೇಟಿ ನೀಡಿದ ಅಧಿಕಾರಿಗಳು ದರ್ಶನ್ ಹೇಳಿಕೆ ದಾಖಲು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ತನ್ನ ಸಮಸ್ಯೆಗಳನ್ನು ಸೇವಾ ಪ್ರಾಧಿಕಾರ ಮುಂದೆ ಹೇಳಿಕೊಂಡಿದ್ದಾರೆ. ಬಳಿಕ ಜೈಲಾಧಿಕಾರಿಗಳ ಬಳಿಯಲ್ಲಿಯೂ ಹೇಳಿಕೆ ದಾಖಲು ಮಾಡಿದ್ದು, ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಇರುವ ಸೌಲಭ್ಯ ಏನು, ದರ್ಶನ್ಗೆ ಯಾವ ಸೌಲಭ್ಯ ನೀಡಿದ್ದೀರಿ ಎಂಬುದರ ಬಗ್ಗೆ ಹೇಳಿಕೆ ದಾಖಲು ಮಾಡಿದ್ದಾರೆ. ಮಧ್ಯಾಹ್ನ 1:30 ಸುಮಾರಿಗೆ ಅನಿರೀಕ್ಷಿತ ಭೇಟಿ ನೀಡಿದ ಸದಸ್ಯರ ತಂಡ 3:30 ತನಕ ಹೇಳಿಕೆ ದಾಖಲು ಮಾಡಿ ಪರಿಶೀಲನೆ ನಡೆಸಿದೆ. ಸುಮಾರು 2.5 ಗಂಟೆಗಳ ಕಾಲ ಜೈಲಿನಲ್ಲಿ ಸಂಪೂರ್ಣ ಪರಿಶೀಲನೆ ನಡೆಸಿದ ಸದಸ್ಯರು ವರದಿ ತಯಾರು ಮಾಡಲಿದ್ದಾರೆ. ಈ ಬಗ್ಗೆ ನಾಳೆಯೂ ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡಲಿದ್ದಾರೆ. ಶನಿವಾರ ವರದಿಯ ಬಗ್ಗೆ ವಿಚಾರಣೆ ಬರಲಿದ್ದು, ಸೇವಾ ಪ್ರಾಧಿಕಾರದ ವರದಿಯ ಮೇಲೆ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರ ನಿಂತಿದೆ.